ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಕೋರಿ ಅರ್ಜಿಯನ್ನ ಹಾಕಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ನವೆಂಬರ್ 2ನೇ ತಾರೀಕು ಪಥಸಂಚಲನಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಆರ್ಎಸ್ಎಸ್ ಕೋರ್ಟ್ಗೆ ಮನವಿಯನ್ನ ಸಲ್ಲಿಸಿ ಅರ್ಜಿಯನ್ನ ಹಾಕಿತ್ತು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ನ್ಯಾಯಾಲಯವೇ ದಿನಾಂಕ ಕೇಳಿದ್ದಕ್ಕೆ ನಾವು ನವೆಂಬರ್ 2ನೇ ದಿನಾಂಕವನ್ನ ಕೊಟ್ಟಿದ್ವಿ. ಅರ್ಜಿಯ ವಿಚಾರಣೆ ವೇಳೆ ಆರ್ಎಸ್ಎಸ್ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಇವತ್ತು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಇವತ್ತು ಕೋರ್ಟ್ ಏನ್ ಕೊಡುತ್ತೆ ತೀರ್ಪು, ಆದೇಶದಲ್ಲಿ ಏನ್ ಇರುತ್ತೆ, ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಸಿಗತ್ತಾ ಇಲ್ವಾ? ಯಾಕಂತ ಹೇಳಿದ್ರೆ ಆರ್ಎಸ್ಎಸ್ ನ ಒಂದು ಅವಕಾಶದ ಜೊತೆಗೇನೆ ಇನ್ನೂ ಕೂಡ 2ರಿಂದ 3 ಅರ್ಜಿಗಳು ಬಂದಿವೆ. ನಮಗೂ ಕೂಡ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ರೈತ ಸಮುದಾಯದ ವೆಲ್ಫೇರ್ ಅಸೋಸಿಯೇಷನ್ ಹಾಕಿರೋದು, ಮತ್ತೊಂದು ಕಡೆ ರೈತ ಸಂಘ, ಮತ್ತೊಂದು ಕಡೆ ಹಸಿರು ಸೇನೆ, ಹೀಗೆ 2ರಿಂದ 3 ಅರ್ಜಿಗಳು ಈಗಾಗಲೇ ಇದೆ. ಈ ಹಿನ್ನೆಲೆಯಲ್ಲಿ ಈಗ ಅವಕಾಶ ಸಿಗುತ್ತಾ ಇಲ್ವಾ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕೋರ್ಟ್ನಲ್ಲಿ ಇದರ ವಿಚಾರಣೆ ಆಗ್ತಾ ಇದೆ. ಕಲಬುರಗಿಯ ಹೈಕೋರ್ಟ್ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದ್ದು ನವೆಂಬರ್ 2ರಂದೇ ಪಥಸಂಚಲನಕ್ಕೆ ನಮಗೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಆರ್ಎಸ್ಎಸ್ ಪರ ವಕೀಲರು ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ರಾಜ್ಯದ 450 ಕಡೆಗಳಲ್ಲಿ ನಾವು ಪಥಸಂಚಲನವನ್ನ ಮಾಡಿದ್ವಿ. ಎಲ್ಲಿ ಕೂಡ ಏನೂ ಸಮಸ್ಯೆ ಆಗಿಲ್ಲ, ಭದ್ರತೆ ಸಮಸ್ಯೆನೇ ಆಗಿಲ್ಲ. ಒಂದು ವೇಳೆ ಏನಾದ್ರೂ ಭದ್ರತೆಯ ಸಮಸ್ಯೆ ಎದುರಾದ್ರೆ ಕೇಂದ್ರದಿಂದ ಭದ್ರತಾ ಪಡೆಗಳನ್ನ ನಿಯೋಜಿಸಿ ಅಂತ ಕೂಡ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೇನೆ ಇವತ್ತು ಒಂದು ಅರ್ಜಿಯ ವಿಚಾರಣೆಯಾಗಿ ತೀರ್ಪು ಕೂಡ ಹೊರಬರೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇರೋದು. ಏನಾಗತ್ತೆ, ಚಿತ್ತಾಪುರದ ಚದುರಂಗದಾಟದಲ್ಲಿ ಯಾರಿಗೆ ಅವಕಾಶ ಸಿಗತ್ತೆ ಅನ್ನುವಂತಹ ಕುತೂಹಲ ಅಂತೂ ಎಲ್ಲರಲ್ಲೂ ಕೂಡ ಇದೆ. ಈಗ ಆರ್ಎಸ್ಎಸ್ ಕೇಳ್ತಾ ಇರೋದು ದಿನಾಂಕವನ್ನ ನೀವು ಕೇಳಿದ್ರಿ, ನಾವು ನವೆಂಬರ್ 2 ಅಂತ ಹೇಳಿದ್ವಿ. ಹಾಗಾಗಿ ನ್ಯಾಯ ಕೇಳಿದಂತಹ ದಿನಾಂಕದ ದಿನವೇ ನಮಗೆ ಪಥಸಂಚಲನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಈಗ ಒಂದ್ ಕಡೆ ಭದ್ರತೆಯ ವಿಚಾರ, ಕಾನೂನು ಸುವ್ಯವಸ್ಥೆಯ ವಿಚಾರ ಕೂಡ ಬರುತ್ತೆ. ಹಾಗಾಗಿ ಅದಕ್ಕೂ ಕೂಡ ಆರ್ಎಸ್ಎಸ್ ಪರ ವಕೀಲರು ಈಗ ವಾದ ಮಾಡಿದ್ದಾರೆ. ಎಲ್ಲೂ ಕೂಡ ಇಲ್ಲಿವರೆಗೂ ಭದ್ರತೆ ಸಮಸ್ಯೆ ಆಗಿಲ್ಲ ಅನ್ನೋದನ್ನ ಹೇಳಿದ್ದಾರೆ. ಇದೀಗ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ಅಕ್ಟೋಬರ್ 28ರಂದು ಶಾಂತಿ ಸಭೆ ಮಾಡಬಹುದಾ ಅನ್ನುವ ಪ್ರಶ್ನೆಯನ್ನು ಕೂಡ ಕೇಳಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಇದೀಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್, ಈಗ ವಿಚಾರಣೆಯನ್ನ ಮುಂದೂಡಲಾಗಿದೆ. ಯಾವಾಗಕ್ಕೆ ಈ ವಿಚಾರಣೆಯನ್ನ ಈಗ ನಿಗದಿಪಡಿಸಲಾಗಿದೆ? ಇವತ್ತು ಏನೆಲ್ಲ ವಾದ ನಡೆಯಿತು ಇಲ್ಲಿ? ಆರ್ಎಸ್ಎಸ್ ಪರ ವಕೀಲರು ಯಾವ ರೀತಿಗೆ ವಾದವನ್ನ ಮಂಡನೆ ಮಾಡಿದ್ರು? ಹೌದು ನವಿತಾ, ಚಿತ್ತಾಪುರ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶನ ಕೋರಿ ಇದೇ 19ರಂದು ಅರ್ಜಿಯನ್ನು ಸಲ್ಲಿಸಿ ಅರ್ಜಿ ವಿಚಾರಣೆ ನಡೆಸಿದಂತಹ ಕಲಬುರಗಿ ವಿಭಾಗೀಯ ಪೀಠ ಇದೇ ತಿಂಗಳು 24 ಅಂದ್ರೆ ಇವತ್ತು ವಿಚಾರಣೆಯನ್ನು ಕೈಗೆತ್ತಿಕೊಂಡಿತ್ತು. ಇವತ್ತು ಮಧ್ಯಾಹ್ನ 4 ಗಂಟೆಗೆ ಆರಂಭವಾದಂತ ಈ ಒಂದು ವಿಚಾರಣೆ, ಈ ವಿಚಾರಣೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಅವರು ಸರ್ಕಾರದ ಪರ ವಕೀಲರು ಹೇಳಿದ್ರು. ಏನಂತಂದ್ರೆ ಒಂದೇ ದಿನವೂ ಸಾಕಷ್ಟು ಸಂಘಟನೆಗಳು ಒಂದೇ ದಿವಸ ಪಥಸಂಚಲನ ಮತ್ತೆ ಪ್ರತಿಭಟನೆ ಮಾಡೋ ಅವಕಾಶನ ಕೋರಿದ್ದು. ಹಾಗಾಗಿ ಅಲ್ಲಿ ಶಾಂತಿ ಸುವ್ಯವಸ್ಥೆ ಹಾಳಾಗುತ್ತೆ ಅನ್ನೋ ಕಾರಣಕ್ಕಾಗಿ ನಾವು ಇನ್ನೊಂದು 2 ವಾರಗಳ ಕಾಲ, ಯಾಕಂದ್ರೆ ಆ ಎಲ್ಲವನ್ನ ಕೂಡ ನಾವು ಸಾರ್ಟ್ ಔಟ್ ಮಾಡಕ್ಕೆ ಒಂದೆರಡು ವಾರಗಳ ಕಾಲ ಬೇಕಾಗುತ್ತೆ. ಹಾಗಾಗಿ ಎಲ್ಲರನ್ನ ಕರೆಸಿ ಮತ್ತೊಮ್ಮೆ ಶಾಂತಿ ಸಭೆಯನ್ನು ನಡೆಸಕ್ಕೆ ನಮ್ಗೆ ಕಾಲಾವಕಾಶನ ಕೋರಿದ್ರು. ಆದ್ರೆ ಇದಕ್ಕೆ ಏನಂತಂದ್ರೆ ಏನು ಅರ್ಜಿ ಪರ ವಕೀಲರು ಇದಕ್ಕೆ ಏನು ತಕರಾರನ್ನ ಸಲ್ಲಿಸಿದ್ರು. ಏನಂತಂದ್ರೆ ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ನಮಗೆ ಕಾಲಾವಕಾಶನ ಕೊಟ್ಟಿದ್ವಿ, ಆದ್ರೆ ಇನ್ನೂ ಕೂಡ ಕಾಲಾವಕಾಶ ಎಷ್ಟು ದಿವಸ ಬೇಕು? ಒಂದು ಸಂಘಟನೆ ನಾವು ಮೊದಲೇ ಏನಂತಂದ್ರೆ ನಾವು ಪಥಸಂಚಲನ ಅವಕಾಶನ ಕೋರಿ ನಾವು ಅರ್ಜಿನ ಸಲ್ಲಿಸಿದ್ವಿ. ಅದಾದ ಬಳಿಕ ಬೇರೆ ಬೇರೆ ಸಂಘಟನೆಗಳು ಅವಕಾಶನ ಕೊಟ್ಟಿದ್ರು, ಅರ್ಜಿನ ಸಲ್ಲಿಸಿದ್ರು. ಹಾಗಾಗಿ ನಮ್ಮ ಅರ್ಜಿಯನ್ನ ಕನ್ಸಿಡರ್ ಮಾಡಿ ನಮಗೆ ಪಥಸಂಚಲನಕ್ಕೆ ಅವಕಾಶ ಮಾಡ್ಕೊಡ್ಬೇಕು. ನಿಮಗೆ ಏನಂದ್ರೆ ಕಾನೂನು ಸುವ್ಯವಸ್ಥೆ ಏನಾದ್ರೆ ಏನು ಅಲ್ಲಿ ಏನಾದ್ರು ತೊಂದರೆ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ನಿಮಗೆ ಭದ್ರತೆ ದೃಷ್ಟಿಯಿಂದ ಏನಾದ್ರು ಬೇಕಿದ್ರೆ ಕೇಂದ್ರದ ಫೋರ್ಸ್ ಅನ್ನ ಕೂಡ ಯೂಸ್ ಮಾಡ್ಕೊಂಡು ನಮಗೆ ಭದ್ರತೆಯನ್ನು ಒದಗಿಸುವಂತ ಕೆಲಸ ಮಾಡ್ಬೇಕಂತ ವಾದವನ್ನ ಮಂಡಿಸಿದ್ರು. ಆದ್ರೆ ಇಬ್ಬರ ಸರ್ಕಾರ ಮತ್ತೆ ಅರ್ಜಿದಾರರ ಪರ ವಕೀಲರ ಇಬ್ಬರ ವಿವಾದವನ್ನು ಆಲಿಸಿದಂತಹ ನ್ಯಾಯಮೂರ್ತಿ ಅವರು ಇದೇ ತಿಂಗಳು
28ಕ್ಕೆ ಸರ್ಕಾರದ ಏನು ಪರ ವಕೀಲರಿಗೆ ಏನಂತಂದ್ರೆ ಇದೇ 28 ಶಾಂತಿ ಸಭೆಯನ್ನ ಮಾಡಿ ಮತ್ತೆ 30ನೇ ತಾರೀಕು ಮತ್ತೆ ನಾವು ಬರ್ಬೋದಾ ಅಂತ ಒಂದು ಏನು ಕೇಳಿದ್ರು. ಆ ಸಂದರ್ಭದಲ್ಲಿ ಅವ್ರಿಗೆ ಏನಂತ 28ಕ್ಕೆ ನಾವು ಶಾಂತಿ ಸಭೆಯನ್ನ ಮಾಡ್ತೀವಿ, ಅದಾದ ಬಳಿಕ 30ನೇ ತಾರೀಕೆ ಮತ್ತೆ ಕೋರ್ಟ್ಗೆ ಬರ್ತೀವಿ ಅನ್ನೋ ಮಾತು ಕೂಡ ಹೇಳಿದ್ದಾರೆ. ಇನ್ನು ಏನಂತಂದ್ರೆ ಇನ್ನೂ ಕೂಡ ಕೋರ್ಟ್ ನಲ್ಲಿ ಈಗ ವಿಚಾರಣೆ ಇನ್ನು ಮುಂದೂಡುತ್ತದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಆರ್ಡರ್ ಅನ್ನು ಬರುವಂತ ಸಾಧ್ಯತೆ ಇರುವಂತದ್ದು ವಿಚಾರ, ಅಥವಾ 30ಕ್ಕೆ ಕೊಡ್ತಾರೆ ಅಥವಾ ಇನ್ನೊಂದು ಏನು ಡೇಟ್ ಏನಾದ್ರೂ ಮುಂದೂಡಿಸಿ ದಿನಾಂಕನ ಸೂಚನೆಯನ್ನ ಕೊಡ್ತಾರೆ ಅನ್ನೋದು ನೋಡ್ಬೇಕಾಗಿದೆ ನವಿತಾ. ಎಸ್, ಥ್ಯಾಂಕ್ ಯು ಅರುಣ್ ಕುಮಾರ್ ಡೀಟೇಲ್ಸ್. ಶಾಸಕ ಪ್ರದೀಪ್ ಈಶ್ವರ್ ವರ್ಸಸ್ ಪ್ರತಾಪ್ ಸಿಂಹ, ಇಬ್ಬರು ನಾಯಕರ ನಡುವೆ ಮಾತಿನ ಸಮರ ನಿಲ್ಲುವ ಲಕ್ಷಣನೇ ಕಾಣಿಸ್ತಾ ಇಲ್ಲ. ಪರಸ್ಪರ ಈಗ ಇಬ್ರು ಕೂಡ ಏಕವಚನದಲ್ಲೇ ಬೈದಾಡ್ಕೊಂಡಿದ್ದಾರೆ ನಾಯಕರು. ಹಾಗಾದ್ರೆ ಇವರಿಬ್ಬರ ಮಾತಿನ ಸಮರ ಹೇಗಿತ್ತು ನೋಡಿ. ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗೆ ನಿನ್ನಂತ ಒಬ್ಬನ್ನ ತಲೆಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ. ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನಿನ್ನ ಬಡವಡಿಸ್ತಾರೆ. ಬಿಡು. ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ, ಅದಕ್ಕೆ ನಿಂದೆ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮಪ್ಪ ಮಾತ್ರ ಹುಟ್ಟಿರೋದು. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನ ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ. ಪ್ರತಾಪ್ ಸಿಂಹ ಅವರು ಕೆಲ ದಿನಗಳ ಹಿಂದೆ ನನ್ನನ್ನು ಪ್ರದೀಪ್ ಈಶ್ವರ ನೀನು ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ ಅಂತ ಕೇಳಿದ್ರು. ನಾನು ಟೀಚರು, ಆನ್ಸರ್ ಹೇಳ್ತಿರ್ತೀನಿ. ಆಸ್ತಿಯಲ್ಲಿ ಭಾಗ ಬೇಕಾ ಅಂತ ಕೇಳಿದೆ. ಇವತ್ತೇನೋ ಹೇಳಿದ್ದಾರೆ ಕತ್ಲಲ್ಲಿ ಪ್ರದೀಪ್ ಈಶ್ವರ ಕಾಣಿಸಲ್ಲ ಅಂತ. ನಿನಗೇನು ಬರಗಾಲ ಗುರು, ಕತ್ತಲ್ಲಿ ನನ್ನನ್ನು ಹುಡುಕ್ತಾ ಇದೀಯಾ? ಇಷ್ಟು ಬರಗಾಲ ಬಂದಿದ್ಯಾ ನಿನಗೆ? ಗುರು, ಕತ್ಲಲ್ಲಿ ನನ್ನನ್ನು ಯಾಕೆ ಹುಡುಕ್ತೀಯಾ? ಛೇ, ನಾಚಿಕೆ ಆಗಲ್ವ ಪ್ರತಾಪ ನಿನಗೆ? ನಾನು ಹಂಗಲ್ಲ ಗುರು, ಕತ್ಲಲ್ಲಿ ನನ್ನನ್ನು ಯಾಕೆ ನೀನು ಹುಡ್ಕಕ್ಕೆ ಬರ್ತೀಯಾ ಅಂತ. ನಮ್ಮ ತಂದೆ ನಿಮ್ಮ ಊರಿಗೆ ಬರಲಿಲ್ಲ ಅಂತ ಬೇಜಾರ? ನಾನು ಕಳ್ಸಕ್ಕೆ ರೆಡಿ ಇಲ್ಲ ಗುರು, ನಮ್ಮದು ಸಂಪ್ರದಾಯ ಕುಟುಂಬ. ಆ ಕಥೆಯಲ್ಲಿ ಮುಳ್ಳಂದಿ ನೀನು. ಇವಾಗ ಸ್ಟೋರಿ ಸಿಂಕ್ ಮಾಡ್ಕೋ ಗುರು. ಏನಪ್ಪ ಅಂದಿದ್ದು, ನಿನ್ನ ತಂಟೆಗೆ ಬಂದರೆ ಅದೇನು ನೀನೇನು ತ್ರಿಪುರ ಸುಂದರ ನೀನು. ಕೋಲಾರ ತಾಲೂಕಿಗೆ ಕೆಸಿ ವ್ಯಾಲಿ ಯೋಜನೆಯ ನೀರು ವರದಾನವಾಗಿದೆ. ಆದರೆ ಇದೇ ನರಸಾಪುರ ಗ್ರಾಮದಿಂದ ದಿನ್ನೆಹೊಸಹಳ್ಳಿ ಮಾರ್ಗವಾಗಿ ಹರಿತಾ ಇರುವ ಕೆಸಿ ವ್ಯಾಲಿ ಕಾಲುವೆಯ ನೀರು ತೋಟಗಳಿಗೆ ನುಗ್ಗಿ ರೈತರ ನೂರಾರು ಎಕರೆಗಳಷ್ಟು ಬೆಳೆ ನೀರು ಪಾಲಾಗಿದೆ. 2 ವರ್ಷದಿಂದ ಸಮಸ್ಯೆ ಹೇಳ್ತಾ ಇದ್ರು, ಯಾರು ಕೇಳ್ತಿಲ್ಲ. ಕಾಲುವೆ ಎತ್ತರ ಹೆಚ್ಚಿಸುವಂತೆ ರೈತರು ಬೇಡಿಕೆ ಇಟ್ಟಿದ್ದಾರೆ. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ವಿಸ್ತೃತವಾದಂತಹ ಮಾಹಿತಿಯನ್ನು ಕೊಡ್ತೀವಿ ನೋಡಿ. ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಂಜು ಆರ್ಯ. ನಿಮ್ಮ ಊರಿನಲ್ಲಿರುವಂತಹ ಯಾವುದೇ ಮೇಜರ್ ಸಮಸ್ಯೆ ಇದ್ದರೂ ಕೂಡ ಅಷ್ಟೇ, ಖುದ್ದಾಗಿ ನಮ್ಮ ನ್ಯೂಸ್ 18 ಟೀಮ್ ನಿಮ್ಮ ಊರಿಗೆ ಬರುತ್ತೆ. ನಿಮ್ಮ ಸಮಸ್ಯೆಗಳನ್ನು ಸಂಬಂಧಪಟ್ಟಂಥವ್ರಿಗೆ ತೋರಿಸುವಂಥ ಮುಖಾಂತರವಾಗಿ ಆ ಸಮಸ್ಯೆಗಳಿಗೊಂದು ಶಾಶ್ವತವಾದಂತಹ ಪರಿಹಾರವನ್ನು ಹುಡುಕುವಂಥ ಒಂದು ಕೆಲಸವನ್ನು ನಾವು ಮಾಡ್ಕೊಂಡು ಬಂದಿದ್ದೀವಿ. ಹೆಂಗೆ ಬಂತು ಅನ್ಸ್ಬಿಟ್ಟದು. ಬೆಳೆಗಳೇ ಆಗ್ತಾ ಇಲ್ಲ, ಏನಾನ ಹಾಕಿ ವೈರಸ್. ನಾಳೆ ಬೀನ್ಸ್ ಕೀಳ್ಬೇಕು, ನೈಟೇ ನೀರು ತುಂಬ ಹರಿದೋಗ್ಬಿಟ್ಟಿದೆ. ಇವಾಗ ಹಾಕಿರೋ ಬಂಡವಾಳ ನಷ್ಟ ಆಯಿತು, ನಾವು 3 ತಿಂಗಳು ಬೆಳೆದಿರೋದು ನಷ್ಟ ಆಗಿದೆ.
ಇದು ಬರೀ ಕೇಶುವಾಲಿಗೆ ಮಾತ್ರ ಮಾಡಿದ್ರು, ಜೊತೆಗೆ ಕೋಡಿನೂ ಹೋಗ್ಬೇಕು ಕರ್ಕೊಂಡು. 4-5 ಕೆರೆ ಬಂದೆಲ್ಲ ಇಲ್ಲೇ ಬೀಳುತ್ತೆ, ಬೆಳೆಗಳೆಲ್ಲ ಇದು ನೀರು ನಿಂತಿದೆ ನಮ್ಮ ಜಮೀನಲ್ಲೆಲ್ಲ. ಸರ್ಕಾರದಿಂದ ಗುಂಟೆಗೆ 100 ರೂಪಾಯಿ 200 ರೂಪಾಯಿ ಪರಿಹಾರ ನಮ್ಗೆ ಬೇಡ, ಶಾಶ್ವತವಾಗಿ ಅವ್ರಿಗೆ ಪರಿಹಾರ ಕೊಡಿ. ದಿನ ಹೊಸಳಿಗೆ 3 ಕಿಲೋಮೀಟ್ರು. ಆ ಕೆರೆ ಮನೆ ಬಂದ್ರು ಕಾನೆಯಲ್ಲೇ ಬರೋದು, ಈ ಕೆರೆ ಮನೆ ಬಂದ್ರು ಕಾನೆಯಲ್ಲೇ ಬರೋದು. 1000 ಎಕರೆ ಎಲ್ಲ ನಷ್ಟನೇ, ಎಲ್ಲ ರೈತರಿಗೂ ನಷ್ಟ. ಇವತ್ತು ನಾನು ಕೋಲಾರ ಜಿಲ್ಲೆಯಲ್ಲಿರುವಂತಹ ನರಸಾಪುರ ಸಮೀಪದ ದಿನ್ನೆ ಹೊಸಹಳ್ಳಿ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೀನಿ. KC ವ್ಯಾಲಿ ಮುಖಾಂತರವಾಗಿ ಈ ಒಂದು ನರಸಾಪುರಕ್ಕೆ ನೀರು ಬರುತ್ತೆ. ಆ ನೀರು ನರಸಾಪುರ ಕೆರೆ ತುಂಬಿದ್ದಾದಂತಹ ಬಳಿಕ ಮುಂದಿನ ಒಂದು ಗ್ರಾಮಗಳಿಗೆ ಇದೇ ಒಂದು ಕಾಲುವೆ ಮುಖಾಂತರವಾಗಿ ಹರ್ಕೊಂಡು ಹೋಗುತ್ತೆ. ಇದರಿಂದ ಏನು ಸಮಸ್ಯೆ ಆಗ್ತಿಲ್ಲ. ಆದರೆ ಮಳೆಗಾಲ ಬಂದಂತಹ ವೇಳೆಯಲ್ಲಿ ಈ ಒಂದು KC ವ್ಯಾಲಿಯ ನೀರು ಸರಾಗವಾಗಿ ಹರಿಯುತ್ತೆ, ಮಳೆ ನೀರು ಜಾಯಿನ್ ಆಗುತ್ತೆ. ಇದರಿಂದ ಈಗೇನು ನಮ್ಮ ಕಾಲುವೆ ಪಕ್ಕದಲ್ಲಿ ಕಾಣ್ತಾ ಇದೆ ಒಂದಷ್ಟು ಜಮೀನು, ಆ ಜಮೀನುಗಳಿಗೆ ನೀರು ಸರಾಗವಾಗಿ ನುಗ್ಗೋಕ್ಕೆ ಶುರು ಮಾಡುತ್ತೆ. ಯಾವಾಗ ಪಾಪ ಕಷ್ಟ ಸಾಲ ಮಾಡಿಕೊಂಡು ಇನ್ನೇನು ಫಸಲು ಕೈಗೆ ಬಂತು ಅನ್ನೋಂಥಷ್ಟರಲ್ಲಿ ಆ ಒಂದು ಜಮೀನಿಗೆ ನೀರು ಹೋಗುವಂಥ ವೇಳೆಯಲ್ಲಿ ಸಂಪೂರ್ಣವಾಗಿ ಬೆಳೆ ಅನ್ನುವಂಥದ್ದು ನಾಶ ಆಗ್ತಾ ಇದೆ. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಊರಿನ ರೈತರು ಕೂಡ ಈಗ ನನ್ನ ಜೊತೆ ಇದ್ದಾರೆ, ಅವ್ರನ್ನೇ ಕೂಡ ನಾನು ಮಾತನಾಡಿಸ್ತೀನಿ. ಸರ್, ಈಗ KC ವ್ಯಾಲಿಯ ಒಂದು ಕಾಲುವೆ ಏನಿದೆ, ಈ ನೀರು ಸರಾಗವಾಗಿ ಬರೋದ್ರಿಂದ ಏನಾದರೂ ಸಮಸ್ಯೆ ಆಗ್ತಿದೆ ಅಥವಾ ಮಳೆಗಾಲ ಇದ್ದಂತಹ ವೇಳೆಯಲ್ಲಿ ಮಾತ್ರ ಸಮಸ್ಯೆ ಎದುರಾಗ್ತಿದೆ ನಿಮಗೆ? ಇಲ್ಲ ಸರ್, ನೀರು ಬಂದ ಮೇಲೆ ಬೆಳೆಗಳೇ ಆಗ್ತಾ ಇಲ್ಲ. ಮೇನ್ ಬೆಳೆಗಳೇ ಆಗ್ತಾ ಇಲ್ಲ. ಮೊದಲಾಗ್ದಂಗೆ ಬೆಳೆಗಳೇ ಆಗ್ತಾ ಇಲ್ಲ. ನೀರು ಏನಕ್ಕೆ ಬಂತು ಅನ್ಸ್ಬಿಟ್ಟದ. ಬೆಳೆಗಳೇ ಆಗ್ತಾ ಇಲ್ಲ. ಏನಾನ ಹಾಕ್ರಿ ವೈರಸ್ ಹಾಕಿದ ದುಡ್ಡು ವಾಪಸ್ ಬರ್ತಾ ಇಲ್ಲ. ಯಾವ ಟೈಮ್ನಲ್ಲಿ ಈ ಕಾಲುವೆ ಮೇಲೆ ಹರಿದು ನೀರು ಬರುತ್ತೆ ಇಲ್ಲಿ? ಅಂದ್ರೆ ಮಳೆಗಾಲ ಬಂದಾಗ ಮಾತ್ರ ಈ ರೀತಿ ಸಮಸ್ಯೆ ಆಗುತ್ತೆ. ಮಳೆ ಜಾಸ್ತಿ ಆದಾಗ. ಮಳೆ ಜಾಸ್ತಿ. ನೀವೇನು ಬೆಳೆ ಹಾಕಿದ್ದೀರಾ? ಸರ್ ನಾವು ಬೀನ್ಸ್ ಹಾಕಿದ್ದೀವಿ. ನಾಳೆ ಬೀನ್ಸ್ ಕೀಳಬೇಕು. ನೈಟೇ ನೀರು ತುಂಬ ಹರಿದೋಗ್ಬಿಟ್ಟಿದೆ. ಇವಾಗ ಹಾಕಿರೋ ಬಂಡವಾಳನೂ ನಷ್ಟ ಆಯಿತು. ನಾವು 3 ತಿಂಗಳು ಬೆಳೆದಿರೋದು ನಷ್ಟ ಆಗ್ಬಿಟ್ಟಿದೆ. ಒಂದು ನೈಟ್ಗೆ ಎಷ್ಟು ಎಕರೆಗೆ ಬೀನ್ಸ್ ಹಾಕಿದ್ರಿ ನೀವೀಗ? 1 ಎಕರೆ ಬೀನ್ಸ್ ಹಾಕಿದ್ದೀವಿ. 1 ಎಕರೆಗೆ ಎಷ್ಟು ಖರ್ಚಾಗುತ್ತೆ? ಸರ್ 1 ಲಕ್ಷ ರೂಪಾಯಿ ಮೇಲೆ ಆಗುತ್ತೆ ಸರ್. 1 ಲಕ್ಷದ ಮೇಲೆ. ಹೌದು, ಸಾಲ ಮಾಡಿ ಹಾಕಿರ್ತೀವಿ. ಇವಾಗ ನಮ್ಮ ಫಸಲೇ ಕೈಗಿಲ್ಲ, ನಮ್ಗೆ ಏನು ಮಾಡೋದು? ಅಂದರೆ ಈಗ ಇವ್ರು ಹೇಳ್ತಿದ್ರಿ KC ವ್ಯಾಲಿಯ ಕೊಳಚೆ ನೀರು ಬರೋದ್ರಿಂದ ಒಂದು ಕಡೆ ವೈರಸ್ಗಳು ಅಟ್ಯಾಕ್ ಆಗ್ತಿದೆ ಅಂತಂದ್ರು, ಇನ್ನೊಂದು ಕಡೆ ಮಳೆಗಾಲ ಶುರುವಾದಾಗ ಆ ನೀರಿನ ಫೋರ್ಸ್ ಜಾಸ್ತಿಯಾಗಿ ಅದು ಜಮೀನ್ ಮೇಲೆ ಬಿದ್ದು ಬೆಳೆ ಹಾಳಾಗ್ತಿದೆ ಅಂತ ಇಷ್ಟೆಲ್ಲ ಸಮಸ್ಯೆಗಳಾಗ್ತಿದ್ರು. ಯಾರಿಗೂ ಹೇಳ್ಕೊಂಡಿಲ್ವಾ ನೀವು ಇಲ್ಲಿವರೆಗಿಂತ ಸಮಸ್ಯೆ ಆಗ್ತಿದೆ? ಹೇಳ್ಕೊಂತಾನೆ ಇದ್ದೀವಿ ಸರ್, ಯಾರು ಅದಕ್ಕೆ ಪರಿಹಾರನ ಕೊಡ್ತಿಲ್ಲ ನಮಗೆ. ನಿಮ್ದು ಎಷ್ಟು ಎಕರೆ ಇದೆ ಸರ್ ಜಾಗ? 4 ಎಕರೆ ಇದೆ. 4 ಎಕರೆ. ಏನು ಬೆಳೆದಿದ್ರಿ 4 ಎಕರೆಗೆ? ಗೆಣಸಿನ ಗಡ್ಡೆ ಹಾಕಿದ್ವಿ, ರೇಷ್ಮೆ ಇದೆ. ಮೊನ್ನೆ ವಾರದಿಂದ ಮಳೆ ಬಂದು ಈ ಕಾಲುವೆ ಹಿಡೀಲಿಲ್ಲ. ಕಾಲುವೆ ಆದಷ್ಟು ತುಂಬ ಕಡಿಮೆ ಮಾಡಿದ್ರು ಅವಾಗ. ಇದು ಬರೀ ಕೇಶುವಾಲಿಗೆ ಮಾತ್ರ ಮಾಡಿದ್ರು, ಇದ್ರ ಜೊತೆಗೆ ಕೋಡಿನೂ ಹೋಗ್ಬೇಕು ಕರ್ಕೊಂಡು. 4-5 ಕೆರೆ ಬಂದೆಲ್ಲ ಇಲ್ಲೇ ಬೀಳುತ್ತೆ. ಇದ್ರ ಮೇಲೇನೆ ಹತ್ತಿ ಆ ಕಡೆ ಹೋಗಿ ಬೆಳೆಗಳೆಲ್ಲ ಈಗೂ ನೀರು ನಿಂತಿದೆ ನಮ್ಮ ಜಮೀನಲ್ಲೆಲ್ಲಾನು. ಈಗಲೂ ನೀರು ನಿಂತಿದೆ? ಈಗೂ ಇದೆ. ಎಷ್ಟು ಎಕರೆ ಇಲ್ಲಿವರೆಗೂ ಹಾಳಾಗಿರೋಂಥದ್ದು ಈ ಒಂದು ನೀರಿನ ಫೋರ್ಸ್? 100-150 ಎಕರೆ ಇಲ್ಲಿ ಬೆಳೆ ಮಾಡ್ತಾ ಇದ್ದಾರೆ. ಎಲ್ಲ ರೈತರು ಇಲ್ಲೇ ಮಾಡೋದು. ಬೇರೆ ಕಡೆ ಎಲ್ಲ ಇಂಡಸ್ಟ್ರಿಯಲ್ ಏರಿಯಾ ಆಯಿತು, ಈ ಕಾನೆ ಮಾತ್ರ ಇಟ್ಕೊಂಡಿದ್ದಾರೆ ವ್ಯವಸಾಯಕ್ಕೆ ಅಂತ. ಅಲ್ಲಿ ಮಳೆಗಾಲ ಬಂದರೆ ಇದೇ ತೊಂದರೆ, ಪ್ರತಿ ವರ್ಷನೂ ಇದೇ ಆಗಿದೆ. ಸಣ್ಣ ನೀರಾವರಿ ಇಲಾಖೆ ಅಂಡರಲ್ಲಿ ಬರುತ್ತೆ ಅಂತ ಕೇಳ್ಪಟ್ವಲ್ಲ, ಅವ್ರಿಗೇನಾದರೂ ರಿಕ್ವಿಜೇಷನ್ ಕೊಟ್ರ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಶುರು ಮಾಡಿರುವಂಥ ಕಾಲುವೆಯಿಂದನೋ ಏನೋ ಗೊತ್ತಿಲ್ಲ ಈ ರೀತಿ ಬೆಳೆ ಹಾನಿ ಆಗ್ತಿದೆ, ನಮ್ಗೆ ಏನಾದರೂ ಪರಿಹಾರ ಕೊಡಿ ಅಂತ ಕೇಳಿದರೆ ಏನೇಂದ್ರ ಅವರು ಅಂತ? ಹೋದ ಸರಿ ಟೊಮೊಟೊ ಎಲ್ಲ ಇತ್ತು, ಇದೇ ಥರ ಆಗಿದ್ದರಿಂದ ಕೆಲವ್ರಿಗೆ ಬಂದಿದೆ, ಕೆಲವ್ರಿಗೆ ಬಂದಿಲ್ಲ. ಯಜಮಾನ್ರೆ ಏನು ನಮಸ್ತೆ, ಏನು ಸಮಸ್ಯೆ ಆಗ್ತಿದೆ? ಒಂದು ರಾತ್ರಿ ಫುಲ್ಲು ನೀರು ನಿಂತ್ಕೊಂಡ್ಬಿಟ್ರೆ ಅವರೇ ಗಿಡ ಎಲ್ಲ ಜೋಲ್ ಬಿಡ್ತದೆ. ಎಲ್ಲ ಈಗ ತೆನೆ ಬರ್ತಾ ಇದೆ. 2-3 ದಿವಸದಿಂದಾನು ನೀರು ಇನ್ನು ಹಿಂಗೆ ಮಳೆ ಜಾಸ್ತಿ ಜೋರಾಗಿ ಬಿದ್ದಾಗ ಮಾತ್ರ ಈ ಪ್ರಾಬ್ಲಮ್ ನಿಮಗೆ? ಕಾನೆ ಒಳಗಡೆ ಪ್ರಾಬ್ಲಮ್ ಅದೇ. ಕೂಜಿ ನೋಣ ವಿಪರೀತ ಸರ್. ಬೆಳಗ್ಗೆ 8 ತನಕ, ಸಂಜೆ 4-4:15 ಆದಮೇಲೆ ತೋಟದಲ್ಲಿ ನಾವು ಬಗ್ಗೆ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ನಿಮ್ಮದು ಈ ಕಾಲುವೆ ಪಕ್ಕದಲ್ಲೇನಾ ಸರ್ ಜಮೀನು? ಎಷ್ಟು ಎಕರೆ? ನಾವು ಒಂದು 4 ಎಕರೆ ಜಮೀನು ಮಾಡ್ತಾ ಇದ್ರಿ. 1.5 ಎಕರೆ ಚೆಂಡು ಹೂವು ಇದೆ, 1 ಎಕರೆ ಸೇವಂತಿ ಇದೆ, 1 ಎಕರೆ ಕ್ಯಾರೆಟ್ ಇದೆ. ಈ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ KC ಅವರು ಪಂಪಿಂಗ್ ಆಫ್ ಮಾಡೋದಿಲ್ಲ. ಮಳೆ ಬರುತ್ತೆ ಅಂತ ಮುನ್ಸೂಚನೆ ಇರುತ್ತೆ. ಇವತ್ತೆಲ್ಲ ಸ್ಯಾಟಲೈಟ್ ಇದರಲ್ಲಿ ಇವ್ರಿಗೆ ಗೊತ್ತಿಲ್ಲ ಅಂದ್ರೂ ಆಫ್ ಮಾಡೋದಿಲ್ಲ. ಯಾವುದೋ ಹರ್ಕೊಂಡು ಹೋಗ್ಬಿಡ್ಲಿ ಅಂತ ಬಿಟ್ಟು ಬಿಡ್ತಾರೆ. ಯಾಕಂದ್ರೆ ರೈತರು ಹಾಳಾಗೋದು ನಾವೇ. ಪ್ರತಿ ವರ್ಷ ಮಳೆಗಾಲ ಜಾಸ್ತಿ ಆಯ್ತು ಅಂದರೆ ಸುಮಾರು 5-6 ಕೆರೆ ನೀರು ನಮ್ಮ ಕೆರೆಗೆ ಬರುತ್ತೆ, ನರಸಾಪುರ ಕೆರೆಗೆ. ಎಲ್ಲ ಕೆರೆ ನೀರು ಒಂದೇ ಸಾರಿ ಹರಿಯುತ್ತೈತೆ. ಹರಿದಾಗ ಕಾನೆ ಮೇಲೆ ಹರಿಯುತ್ತೈತೆ. ಪ್ರತಿ ವರ್ಷ ಲಾಸ್ ಆಗೋದು ನಾವೇ. ನಮಗೆ ಶಾಶ್ವತವಾಗಿ ಪರಿಹಾರ ಕೊಡಲಿ ಸರ್ಕಾರದಿಂದ. ಗುಂಟೆಗೆ 100 ರೂಪಾಯಿ 200 ರೂಪಾಯಿ ಪರಿಹಾರ ನಮ್ಗೆ ಬೇಡ, ಶಾಶ್ವತವಾಗಿ ಅವ್ರಿಗೆ ಪರಿಹಾರ ಕೊಡಲಿ. ಶಾಶ್ವತ ಪರಿಹಾರ ಅಂತಂದ್ರೆ ನಿಮ್ದು ಬೇಡಿಕೆ ಏನೀಗ? ಬೇಡಿಕೆ ನಮ್ಮ
ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದರೆ ಇವತ್ತು ಮಳೆ ಇನ್ನೊಂದು ಅವರ್ ಆಗುತ್ತೆ ಅಂತ ಸೂಚನೆ ಗೊತ್ತಾಗುತ್ತೆ, ಇಲ್ಲ ಒಂದು ದಿವಸ ನಾಳೆ ಮಳೆ ಆಗುತ್ತೆ ಅಂದರೆ ಪಂಪಿಂಗ್ ಆಫ್ ಮಾಡಲಿ, ತೊಂದರೆ ಆಗೋದಿಲ್ಲ. ಇವರು ಪಂಪಿಂಗ್ ಅಷ್ಟು ನೀರು ಕೊಳತೆ ನೀರು ಹೊಡಿತಾ ಇರ್ತಾರೆ, ಅಷ್ಟು ಕೆರೆಗೆ ಬಂದು ಒಂದೇ ಕೆರೆಗೆ ಬಿದ್ದಾಗ ಒಂದೇ ಸಾರಿ ಅದು ಓವರ್ಫ್ಲೋ ಆಗುತ್ತೆ, ಎಲ್ಲ ರೋಡ್ ಮೇಲೂ ಹರಿತದೆ, ಬೆಳೆಗಳ ಮೇಲೆ ಹರಿತಾ ಇದೆ. ಅದು ನಮ್ಗೆ ಜಾಸ್ತಿ ಸಮಸ್ಯೆ. ಸರಿ ಸರ್, ಮಳೆ ಯಾವಾಗ ಬರುತ್ತೆ ಅಂತ ಅಟ್ಲೀಸ್ಟ್ ಹವಾಮಾನ ಇಲಾಖೆಯವ್ರಿಗೆ ಗೊತ್ತಿರುತ್ತೆ, ನಾಳೆಯಿಂದ ಕೋಲಾರ ಭಾಗದಲ್ಲಿ ಭಾರಿ ಮಳೆ ಅಂತ ಹೇಳ್ತಾರೆ. ಅಂಥ ಟೈಮಲ್ಲಿ ಅಟ್ಲೀಸ್ಟ್ ಆ KCB ಅವ್ರನ್ನ ಪಂಪಿಂಗ್ ಅನ್ನೋಂಥದ್ದು ಆಫ್ ಮಾಡಿದ್ರೆ ಆ ಮಳೆ ನೀರಾದರೂ ಹರ್ಕೊಂಡು ಹೋಗುತ್ತಲ್ಲ, ಅದನ್ನೂ ಮಾಡೋಕ್ಕೆ ಕಷ್ಟನ ಇವ್ರಿಗೆ ಅಂತ. ಅವರು ಇದೇ ರಸ್ತೆನಲ್ಲಿ ಮಳೆಗಾಲದಲ್ಲಿ ಓಡಾಡ್ತಾನೆ ಇರ್ತಾರೆ, ಆದ್ರದನ್ನು ಗಮನಿಸ್ಕೊಳೋದಿಲ್ಲ. ರೈತರು ಇಲ್ಲಿ ಬೆಳೀತಾ ಇರೋಂಥ ಬೆಳೆಗಳು ನೋಡ್ಕೊಂಡು ಹೋಗಿರ್ತಾರೆ, ನೀರು ಹರಿತಾ ಇರ್ತದೆ. ಅದ್ರ ಜೊತೆಗೆ ಇದು ಕೊಳಚೆ ನೀರು ಅಂತ ಗೊತ್ತಿದೆ. ಮಳೆ ಬಂದಾಗ 16 ಕೆರೆ ನೀರು ಬರುತ್ತೆ, ಕೊಳಚೆ ನೀರು ಬರುತ್ತೆ. ಎಕ್ಸಸ್ ಆಗಿರೋಂಥ ಮಳೆ ಬೆಳೆನಲ್ಲಿ ನಿಂತ್ಕೊಂಡು ಊಜಿ ಇನ್ನೊಂದು ಎಕ್ಸೆಟ್ರಾ ಏನೇನೋ ಹುಳಗಳು ಗೊತ್ತಿರೋದಿಲ್ಲ, ನಾನಾ ಕಾರಣಗಳಿಂದ ರೋಗಗಳು ಬರ್ತಿದೆ. ಜೊತೆಗೆ ತೋಟಗಳು ಹಾಳಾಗೋದಲ್ದ್ರೆ ಮನುಷ್ಯರಿಗೂ ರೋಗಗಳು ಬರ್ತಿದೆ. ಸೊ ಇದರಿಂದ ತುಂಬ ಅನಾನುಕೂಲ ಆಗ್ತಿದೆ. ಸೊ ಇದರಿಂದ ರೈತರಿಗೆ ಸುಮಾರು ನಷ್ಟ, ನೀವು ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ, ಸುಮಾರು ನಷ್ಟ ಆಗ್ತಿದೆ. ಇದೊಂದು ಶಾಶ್ವತ ಪರಿಹಾರ ಕೊಟ್ಟರೆ ರೈತರಿಗೆ ಒಳ್ಳೇದಾಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಅವ್ರು ಯಾರೋ ಹೇಳ್ತಿದ್ರು ನಾಳೆ ಬೀನ್ಸ್ ಇನ್ನೇನು ತೆಗಿಬೇಕು, ಫುಲ್ ಎಲ್ಲ ಬಂದು ಅಧ್ವಾನ ಆಗೋಯ್ತು ಅಂತ ಹೇಳ್ಬಿಟ್ಟು. ಎಷ್ಟು ವರ್ಷದಿಂದ ಈ ರೀತಿ ಸಮಸ್ಯೆಗಳು ಎದುರಾಗ್ತಿದೆ ಇಲ್ಲಿ? KCB ಓಪನ್ ಆದಾನಿಕ ಆಗುತ್ತೆ ಸರ್. KCB ಯಾಕೆ ಮಾಡಿದ್ರು ಅಂದರೆ ಸುಮಾರು 4 ರಾಜಕಾಲಿ ಇದೆ ಕನೆಯಲ್ಲಿ. ಒಂದು ರಾಜಕಾಲಿ ಮಾಡಿಬಿಟ್ಟು ಇಡೀ ನಮ್ಮ 4-5 ಹಳ್ಳಿಕ್ಕೆ ರಸ್ತೆ ತೊಂದರೆ ಮಾಡಿಬಿಟ್ರು. ಇದೇ ನಮ್ಮ ರೈತ ಸಂಘದವ್ರು ಇಲ್ದ ಹೋಗಿದ್ರೆ ನಮ್ಮೂರ್ಗೆ ಇನ್ನೂ ಅನಾಹುತ ಆಯಿತು. ಇದು ನೀರು 4 ಕಡೆ ಕಾಲುವೆ ಮಾಡಬೇಕಾಗಿತ್ತು, ಒಂದೇ ಕಾಲು ಮಾಡೋರೆ, ಒಂದೇ ಕಾಲುವೆ ಮೇಲೆ ಎಲ್ಲ ನೀರು ಇರಲ್ಲ, ಎಲ್ಲ ತೋಟದ ಮೇಲೆಲ್ಲ ಹರ್ಕೊಂಡು ಹೋಗುತ್ತೆ. ಇದೇ KCB ನಮ್ಮೂರವ್ರು ಯಾರು ಹೋಗಲ್ಲ, ಅವ್ರನ್ನ ಯಾರನ್ನೋ ಒಬ್ರು ಹಿಡ್ಕೊಂಡು, ನಮ್ಮ ರೈತ ಸಂಘದವರೆಲ್ಲ ರಮೇಶ್ ಅಣ್ಣ ಅಂತ ಒಬ್ರು ಇದ್ದಾರೆ, ಅವರೊಬ್ಬರೇ ನಮ್ಮೂರ್ಗೆಲ್ಲ ಅವ್ರು ಹಿಡ್ಕೊಂಬಂದು ಇವ್ರನ್ನೆಲ್ಲ ಕರ್ಕೊಂಬಂದು ನಮ್ಮ ಈ ಪರಿಹಾರ ಕೊಡ್ತಾರೆ. ರೋಡ್ ಚಿಕ್ಕಾಪಟ್ಟೆ ಅಧ್ವಾನ ಆಗಿಬಿಟ್ಟಿತ್ತು. ನಮ್ಮದು 1 ಎಕರೆ ಗೆಣಸಿನ ಗಡ್ಡೆ ಇತ್ತು, ಅದ್ರ ಮೇಲೆ ನೀರು ಹರಿದಿದೆ ರೀಸೆಂಟಾಗಿ ಒಂದು 4 ಡೇಸ್ ಬ್ಯಾಕು. ಒಂದು ವೇಳೆ ಏನಾದ್ರೂ ಇಡೀ ದಿನ ಮಳೆ ಬಂತು ಅಂತಂದ್ರೆ ಇಲ್ಲಿ ಪರಿಸ್ಥಿತಿ ಹೇಗಿರುತ್ತೆ? ಇಲ್ಲಿ ಇಡೀ ದಿನ ಮಳೆ ಬಂತಂದ್ರೆ ಆಲ್ರೆಡಿ ನೀವು ಒಂದು 2-3 ಡೇಸ್ ಬ್ಯಾಕ್ ಬಂದು ನೋಡಬೇಕಿತ್ತು, ಲೈವ್ ಆಗಿ ನೋಡಿದರೆ ಗೊತ್ತಾಗ್ತಿತ್ತು. ಸರ್, ಈಗ ಎಲ್ಲರೂ ಹೇಳ್ತಾ ಇದ್ರು, ಅವ್ರು ಏನು ಒಂದು ಬೇಡಿಕೆ ಇಡ್ತಾ ಇರುವಂಥದ್ದು ಏನು ಅಂತಂದ್ರೆ ಈ KCB ಅವರು ಮಳೆ ಬರುತ್ತೆ ಅಂತ ಮುನ್ಸೂಚನೆ ಇದ್ದಾಗ ದಯವಿಟ್ಟು ಪಂಪಿಂಗ್ ಅನ್ನೋವಂಥದ್ದನ್ನ ಆಫ್ ಮಾಡಿ, ಆ ನೀರನ್ನು ಬಿಡಬೇಕು ಹೋಗಬೇಡಿ, ಅಟ್ಲೀಸ್ಟ್ ಮಳೆ ನೀರಾದರೂ ಸರಾಗಿ ಹೋಗುತ್ತೆ. ನೀವು ಅದೂ ಮಾಡದೆ ಈ ಕಡೆ ಎಲ್ಲವೂ ಕೂಡ ಅಷ್ಟೇ ಅನಾನುಕೂಲವಾಗಿ ಮಾಡಿಕೊಂಡು ಇವತ್ತು ಎಲ್ಲೋ ಒಂದು ಕಡೆ ನಾವೆಲ್ಲ ಬೀದಿಗೆ ಬೀಳೋದಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ. ನಿಮ್ಮ ಹೋರಾಟಗಳು ಹೇಗೆಲ್ಲ ಇತ್ತು ಈ ವಿಚಾರವಾಗಿ? ಸರ್, ಸಣ್ಣ ನೀರಾವರಿ ಇಲಾಖೆಗೆ ಮತ್ತು KCB ಇಂಜಿನಿಯರ್ಗಳಿಗೆ ನಾವು ಯೋಜನೆಯನ್ನು ಕೈಗೆತ್ಕೊಂಡಾಗಿಂದ ಹೇಳ್ತಾ ಇದ್ದೀವಿ, ಒಂದು ಕೆರೆಯಿಂದ ಮತ್ತೊಂದು ಕೆರೆಗೆ ಹೋಗುವಂಥ ಕಾಲುವೆಗಳನ್ನ ನೀವು ಎಷ್ಟು ಕಾಲುವೆ ಇದೆ ಅಷ್ಟನ್ನು ಸರ್ವೆ ಮಾಡಿ ಅದು ಅಗಲವಾಗಿ ಮಾಡಬೇಕು. ಯಾಕೆಂತಂದರೆ ಮಳೆಗಾಲದಲ್ಲಿ ಅದು ಓವರ್ಫ್ಲೋ ಆಗೇ ಆಗುತ್ತೆ. ಯಾಕೆಂತಂದರೆ KCB ನೀರು ನೀವು ಪಂಪ್ ಮಾಡ್ತಾ ಇರ್ತೀವಿ, ಕೆರೆ ತುಂಬಿರ್ತದೆ, ಮಳೆ ಜೋರಾದಂಥ ಸಮಯದಲ್ಲಿ ಅತಿ ಹೆಚ್ಚು ನೀರು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಸಮಯದಲ್ಲಿ ಆ ಓವರ್ಫ್ಲೋ ಆಗ್ದಂಗೆ ಕಾಲುವೆಗಳನ್ನ ಮಾಡುವಂಥ ಕೆಲಸ ಸಣ್ಣ ನೀರಾವರಿ ಇಲಾಖೆ ಮತ್ತು KCB ಇಂಜಿನಿಯರ್ಗಳು ಮಾಡಬೇಕಾಗಿತ್ತು. ಆದರೆ ಅವರು ಬೇಕಾಬಿಟ್ಟು, ಯಾಕೆಂತಂದರೆ ಇಲ್ಲಿ ಸುಮಾರು ಸಾವಿರಾರು ಗ್ಯಾಲನ್ ನೀರು ಹೋಗುತ್ತೆ ಇದರಲ್ಲಿ. ಅಂಥ ಹೋಗೋವಂಥ ಜಾಗದಲ್ಲಿ ಇವರು ಸಣ್ಣ ಕಾಲುವೆ ಮಾಡ್ಕೊಂಡು ಹೋಗ್ಬಿಟ್ರೆ ಏನಾಗ್ತದೆ, ಇವತ್ತು 200 ಎಕರೆಗಿಂತ ಹೆಚ್ಚು ರೈತರು ಬೆಳೆ ನಷ್ಟ ಆಗಿದೆ. ನೀವು ಬೆಳೆ ಬೆಳೆದು ಇನ್ನೇನು ಕೈಗೆ ಬರೋ ಟೈಮಲ್ಲಿ ಹೆಚ್ಚು ಕಮ್ಮಿ ಆಗಿ ನೀರು ಬಿದ್ದು ಹೋಗುತ್ತೆ. ಆ ಟೈಮ್ನಲ್ಲಿ ಅಟ್ಲೀಸ್ಟ್ ಯಾರಾದರೂ ಬಂದು ಪರಿಶೀಲನೆ ಮಾಡಿ ಏನಕ್ಕೆ ಘಟನೆ ಆಯಿತು, ಎಷ್ಟವ್ರಿಗೆ ನಷ್ಟ ಆಗಿದೆ, ಇವರೆಷ್ಟು ಬಂಡವಾಳ ಹಾಕಿದ್ರು, ಇದನ್ನೊಂದು ಅಟ್ಲೀಸ್ಟ್ ಕ್ಯಾಲ್ಕುಲೇಟ್ ಮಾಡ್ತಾರಾ? ಸರ್, KCB ಬಂದಾಗಿನಿಂದಾನು ಇದೇ ಪರಿಸ್ಥಿತಿ. ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ, ತಹಸೀಲ್ದಾರ್ಗಳು ಟ್ರಾನ್ಸ್ಫರ್ ಆಗ್ತಾರೆ, ಬಂದವರೆಲ್ಲ ಇದೇ ಹೇಳ್ತಾರಲ್ವ ಸರ್. ನೀವು ರೈತರು ಟ್ರಾನ್ಸ್ಫರ್ ಆಗಬೇಕಷ್ಟೇ. ಈಗ ನಾವು ಭೂಮಿ ಮಾರ್ಕೊಂಡು ಬಿಡ್ಬೇಕಷ್ಟೇ, ಇಲ್ಲಾಂದ್ರೆ ಅದು ಹಂಗಾಗಬೇಕು. ಯಾಕಂದ್ರೆ ಅಧಿಕಾರಿಗಳು ಈ ವರ್ಷ ಇರೋರು 6 ತಿಂಗಳಿಗೆ ಟ್ರಾನ್ಸ್ಫರ್ ಆಗ್ತಾರೆ, ಅಂದರೆ ರೈತರು ಟ್ರಾನ್ಸ್ಫರ್ ಆಗೋಕ್ಕಾಗಲ್ಲ ಸರ್. ಅದಕ್ಕೆ ನಮ್ಮ ಭೂಮಿ ಅಂತ ನಾವು ಇಲ್ಲೇ ಇದ್ದೀರಿ, ಏನು ಮಾಡೋಕ್ಕಾಗಲ್ಲ. ಮತ್ತೆ ನಾವು ಬೆಳೆ ಮಾಡಬೇಕಂದ್ರೆ ಆ ನೀರು ಹರಿದ್ಮೇಲೆ ನಮ್ಗೆ ಭಾರಿ ಸಮಸ್ಯೆ ಸರ್. ಈಗ ಎಷ್ಟೋ ಜನ ಪಾಪ ಒಂದು 500-600 ಎಕರೆವರೆಗೂ ಪಾಪ ಹಾಳಾಗ್ಬಿಟ್ಟಿದೆಯಂತೆ. ಎಷ್ಟೋ ಜನ ಇವತ್ತು ಏನಾದರೂ ಒಂದು ಬೆಳೆಯೋಣ ಅಂತಂದರೆ ಯೋಚನೆ ಮಾಡುವಂಥ ಸ್ಥಿತಿ. ಯಾಕಂದರೆ ಇನ್ನೇನು ಕೈಗೆ ಬರೋ ಟೈಮಲ್ಲಿ ಎಲ್ಲಿ ಹೆಚ್ಚು ಕಮ್ಮಿ ಆಗುತ್ತೋ, ಮಳೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಇಂಥ ಅನಾಹುತಗಳು ಆಗ್ತಿದೆಯಲ್ಲ, ಯಾಕೆ ಇದ್ರ ಬಗ್ಗೆ ಯಾರೂ ಕ್ರಮ ಕೈಗೊಳ್ತಿಲ್ಲ ಅಂತ? ಈ ಎಲ್ಲ ಸಮಸ್ಯೆಗಳ ಬವಣೆಯನ್ನು ಅನುಭವಿಸುವಂಥ ವ್ಯಕ್ತಿ ಅವನು. ರೈತನ ಸಮಸ್ಯೆ ಅಂತಂದ್ರೆ ಅಷ್ಟೊಂದು ತಾತ್ಸಾರ, ಯಾರು ಕೂಡ ಅಷ್ಟೇ ನಿರ್ಲಕ್ಷ್ಯ ವಹಿಸ್ತಾರೆ ಅಂತ. ಅದಕ್ಕಾಗಿ ಹೋರಾಡುವಂತಹ ರೈತ ಸಂಘ ಇದೆ, ಮತ್ತೊಬ್ಬ ವ್ಯಕ್ತಿಗಳಿದ್ದಾರೆ, ಸಾಮಾಜಿಕ ಕಾಳಜಿ ಇರುವಂಥ ವ್ಯಕ್ತಿಗಳಿದ್ದಾರೆ. ಆದರೆ ಏನಾಗುತ್ತೆ ಅಂದರೆ ಎಲ್ಲವೂ ಕೂಡ ಬಾಯಿ ಮಾತಿನಲ್ಲೇ ಮುಗಿಯುತ್ತೆ ಹೊರತು ಕಾರ್ಯಗತವಾಗುವುದಿಲ್ಲ. ನಿಮ್ದು ಎಷ್ಟಿದೆಯಣ್ಣ ಜಮೀನು? 1 ಎಕರೆ. 1 ಎಕರೆ ಏನಿಟ್ಟಿದೆಯಾ? 1 ಎಕರೆಗೆ ಬೆಳೆ ಬೀಟ್ರೋಟು ನೌಕೋಲಕ್ಕಿದ್ವಿ. ಬಂತ, ಪರವಾಗಿಲ್ಲ, ಒಳ್ಳೆ ಲಾಭ ಇದೆಯಾ? ಮಳೆ ನೀರು ಬಂದು
ಎಲ್ಲ ಹೋಗ್ಬಿಡ್ತು. ಅಟ್ಲೀಸ್ಟ್ ಒಂದು ಬೆಳೆನೂ ಮಾರ್ಕೆಟಿಗೆ ತಗೊಂಡೋಗಕ್ಕೆ ಆಗಲಿಲ್ಲ. ಏನು ಎಲ್ಲ ಊಜಿ ಹಾಂ ಬೀಟ್ರೋಟು ಹೋಯ್ತು. ಎಷ್ಟು ಖರ್ಚು ಮಾಡಿದ್ರಿ ಒಂದು ಎಕರೆಗೆ? ಆಯಿತು ಒಂದು ಲಕ್ಷ. 1 ಲಕ್ಷ. ಒಂದು ಸತಿನೂ ಬೆಳೆ ತಗೊಂಡಿಲ್ವಾ? ಎಲ್ಲಿ ಕೋಡಿ ನೀರು ಬಂದರೆ ಹೋಯ್ತಲ್ಲ. ಈಗ ಮತ್ತೆ ಏನು ಮಾಡ್ತೀರಾ? ಏನು ಮಾಡೋದು? ಕೇಳಿದ್ರ ಯಾರಿಗಾದ್ರೂ ಹೋಗಿ ಅಧಿಕಾರಿಗಳಿಗೆ? ಯಾರಿಗೆ ಹೇಳೋಣ? ನೋಡಿ ಸರ್, ರೈತರು ಎಷ್ಟು ಮುಗ್ದ್ರು ಅಂತಂದರೆ, ಆ ವ್ಯಕ್ತಿ ಹೇಳ್ತಾ ಇದ್ದ ಪಾಪ ಬೀಟ್ರೋಟು ನೋಕೋಲೇನೋ ಹಾಕ್ಕೊಂಡಿದ್ದು 1 ಎಕರೆಗೆ ಹೋಯ್ತು. ನಾನು ಯಾರಿಗೆ ಹೇಳ್ಕೊಳ್ಳಿ ನನ್ನ ಕಷ್ಟನ? ಯಾರಿಗೆ ಹೇಳಿದ್ರು ಸಮಸ್ಯೆ ಬಗೆಹರಿಸ್ತಾರೆ ಅಂತ ಹೋಪ್ಸ್ ಇಲ್ಲ ಅಂತ ಹೇಳ್ತಾರೆ. ಸೊ ಪ್ರತಿಯೊಬ್ಬ ರೈತ ಇದೇ ರೀತಿ ಯೋಚನೆ ಮಾಡಿದ್ರೆ ಹೆಂಗೆ ಅಂತ, ಈ ರಾಜಕಾರಣಿಗಳಾಗಿರ್ಬೋದು, ಸರ್ಕಾರ ಇನ್ನೇನಕ್ಕಿರೋದು ಅಂತ. ಸರ್, ಈಗ ನಮ್ಮ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯವರು ಸರ್ವೆ ಮಾಡ್ತಿದ್ದಾರೆ, ಯಾವ ಬೆಳೆ ಎಷ್ಟು ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ. ಆದರೆ ಅವ್ರು ಕೊಡುವಂಥ ಪರಿಹಾರ ಇದೆಯಲ್ಲ, ಅದು ಎಕರೆಗೆ 8,000, ತೋಟಗಾರಿಕೆ ಬೆಳೆಗೆ ಆದರೆ 15,000, ಅದಿಲ್ಲ 16,000 ಕೊಡ್ತಾರೆ. ಅದರಿಂದ ಅವ್ನು ಹಾಕಿರೋದು 1 ಲಕ್ಷ ಬಂಡವಾಳ ಹಾಕಿ 5,000 10,000 ತೊಗೊಂಡ್ರೆ ಅವರ ಪರಿಸ್ಥಿತಿ ಏನಾಗ್ತದೆ? ಅದ್ರ ತೊಗೊಳೋದಕ್ಕಿಂತ ನಾವು ಸುಮ್ಮನೆ ಹೇಳ್ಕೊಳ್ದೆ ಎದ್ದು ಬಿಡೋದು ಒಳ್ಳೆಯದು ಅಂತ ನಮ್ಮ ರೈತರ ಮನಸ್ಸು. ಯಾಕೆಂದರೆ ನಾವು ಇನ್ನೊಂದು ಮತ್ತೆ ನಿಮ್ಗೆ ಹೇಳ್ತೀವಿ, ಸಣ್ಣ ನೀರಾವರಿ ಇಲಾಖೆಯವರು ಇದನ್ನು ಸಾಲ್ವ್ ಮಾಡ್ಬೋದು. ಯಾಕೆಂತಂದರೆ ಇದನ್ನು ಹೈಟ್ ಮಾಡುವಂಥದ್ದು, ಇದನ್ನು ನೀರು ಓವರ್ಫ್ಲೋ ಆಗ್ದಂಗೆ ತಡೆಯುವಂಥದ್ದು, ಮತ್ತು ಪಂಪಿಂಗ್ ನಿಲ್ಲಿಸುವಂಥದ್ದು, ಇವೆಲ್ಲ ಮಾಡ್ಬೋದು. ಆದರೆ ಅವರು ಉದಾಸೀನ. ಯಾಕೆಂತಂದರೆ ಅವ್ರ ಹೊಟ್ಟೆ ತುಂಬಿರುತ್ತೆ. ಅವರು ಹೊಟ್ಟೆ ತುಂಬಿದ ನಂತರ ಹೊಟ್ಟೆ ಮೇಲೆ ಪ್ರತಿ ದಿವಸನೂ ದುಡಿದು 24 ಗಂಟೆ ದುಡಿಯುವಂಥ ರೈತನ ಕಡೆ ಗಮನ ಕೊಡೋದೇ ಇಲ್ಲ ಯಾರೂ. ಇದು ಪರಿಸ್ಥಿತಿ ಆಗಿರುವಂಥದ್ದು. ಅದಕ್ಕೆ ನಾವು ಈಗ ಒತ್ತಾಯ ಮಾಡೋದೇನು ಅಂತಂದರೆ, ಸಣ್ಣ ನೀರಾವರಿ ಇಲಾಖೆ ಮತ್ತು KC ವ್ಯಾಲಿ ಏನು ಯೋಜನೆ ಇಂಜಿನಿಯರ್ಸ್ ಇದ್ದಾರೆ, ಕೂಡಲೇ ಇದನ್ನು ಎಕ್ಸ್ಪೆಂಡ್ ಮಾಡಬೇಕು. ಇಲ್ಲಿ ಮುಂದಿನ ದಿನಗಳಲ್ಲಿ ಓವರ್ಫ್ಲೋ ಆಗ್ದಂಗೆ ಈ ಕಾಲುವೆನ ಒತ್ತುವರಿ ತೆರವು ಮಾಡ್ತಿರೋ, ಮತ್ತು ಅದನ್ನು ಎಕ್ಸ್ಟೆಂಡ್ ಮಾಡ್ತಿರೋ, ಮತ್ತು ಹೈಟ್ ಮಾಡ್ತಿರೋ ಮಾಡಿ ಓವರ್ಫ್ಲೋ ಆಗ್ದಂಗೆ ತಡಿಬೇಕು. ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಇಲಾಖೆಗೆ ಬೀಗ ಹಾಕುವಂಥ ಕೆಲಸ ಮಾಡ್ತೀವಿ. ಕೊನೆಯದಾಗಿ ಇಲ್ಲಿನ ಸುಮಾರು 500 ಎಕರೆ ಬೆಳೆ ಕಳ್ಕೊಂಡ ರೈತರ ಪರವಾಗಿ ಸಂಬಂಧಪಟ್ಟಂತಹ KC ವ್ಯಾಲಿ ಅಧಿಕಾರಿಗಳಿಗೋ ಅಥವಾ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನ್ಯೂಸ್ 18 ಮೂಲಕ ಏನು ಹೇಳ್ತೀರಾ ನೀವು? ಸರ್ಕಾರದ ಸಂಬಂಧಪಟ್ಟ ಅಧಿಕಾರಿಗಳನ್ನ ಮತ್ತು ಸಂಬಂಧಪಟ್ಟ ಸಚಿವರಿಗೆ ಈ ಮನವಿಯನ್ನು ಮಾಡಿಕೊಂಡು ಅನುದಾನನ ತಂದು ರೈತರಿಗೆ ಪರ್ಮನೆಂಟ್ ಸೊಲ್ಯೂಷನನ್ನು ಮಾಡಿಕೊಡ್ಬೇಕು. ಮತ್ತು ಅವರಿಗೆ ಮುಂದಿನ ದಿನಗಳಲ್ಲಿ ಈ ರೀತಿ ಬೆಲೆ ನಷ್ಟ ಆಗೋಂಥದ್ದು ಒಂದು ಕಡೆ ನಾವು ನೋಡ್ಬೋದು, ರೈತರು ಒಂದು ಕಡೆ ಬೆಲೆ ನಷ್ಟ, ಒಂದು ಬೆಲೆ ನಷ್ಟ ಎಲ್ಲ ಆಗ್ತಾ ಇದೆ. ಆದರೂ ಕೂಡ ನಾವು ರೈತರು ತಡೀತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಆಗದಿರೋ ಥರ ಸರ್ಕಾರ ಮತ್ತು ಜಿಲ್ಲಾಡಳಿತ ಕ್ರಮ ವಹಿಸಬೇಕಂತೇಳಿ. ಕೊನೆಯದಾಗಿ ನನ್ನ ಒಂದು ಚಿಕ್ಕ ಮಾತು, ಒಂದು ವೇಳೆ ಈ ಸಮಸ್ಯೆ ಹಿಂಗೆ ಮುಂದುವರ್ಸ್ಕೊಂಡು ಹೋಯಿತು, ಪ್ರತಿ ವರ್ಷನೂ ಏನು ನೀವೀಗ ಅದೇ ಕಷ್ಟ ಆಯಿತು ಅಂತಂದರೆ ನೆಕ್ಸ್ಟು ನೀವೇನು ಮಾಡೋಣ ಅಂತೇಳಿ ಗ್ರಾಮಸ್ಥರು ನಿರ್ಧಾರ ಮಾಡ್ಕೊಂಡಿದ್ರು? ಸರ್, ಇವತ್ತು ಏನು ಸೇರಿದ್ದೀರಿ ಅದಕ್ಕಿಂತ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸೇರಿಬಿಟ್ಟು ಬೀಗ ಹಾಕೋ ವ್ಯವಸ್ಥೆ ಮಾಡ್ತೀವಿ ಸರ್ KC ವ್ಯಾಲಿ ಆಫೀಸ್ಗೆ. ಕೇಳಿದ್ರಲ್ಲ ರೈತರ ಒಂದು ನೋವಿನ ಮಾತುಗಳು. ಕಷ್ಟಪಟ್ಟು ನಾವು ಬೆಳೆ ಬೆಳೆಯೋಕ್ಕೆ ಮುಂದಾಗ್ತೀವಿ, ಇನ್ನೇನು ಬೆಳೆ ಕೈಗೆ ಬರುವಂಥ ಸಂದರ್ಭದಲ್ಲಿ ಈ KC ವ್ಯಾಲಿಯ ಅಧಿಕಾರಿಗಳು ಮಾಡುವಂಥ ಎಡವಟ್ಟಿನಿಂದ ಓವರ್ಫ್ಲೋ ಆಗಿ ನೀರು ತಮ್ಮ ಜಮೀನಿಗೆ ಬಿದ್ದು ಇವತ್ತು ಬೆಳೆದಂತಹ ಬೆಳೆಯನ್ನು ನಾವು ನಾಶ ಮಾಡುವಂಥ ಸ್ಥಿತಿ ಎದುರಾಗ್ತಿದೆ, ಕೈಗೆ ಬರದ ಸ್ಥಿತಿ ಎದುರಾಗ್ತಿದೆ. ಈಗಲೂ ಕೂಡ ಅಷ್ಟೇ, ನಾವು ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಇಷ್ಟೇ, ದಯವಿಟ್ಟು ಒಂದು ಸರ್ವೆಯನ್ನು ಮಾಡಿ, ಇಲ್ಲ ಒಂದು ಕಾಲುವೆನಾದರೂ ಹೆಚ್ಚಳವನ್ನು ಮಾಡಿ ಅಥವಾ ಹೈಟ್ ಆದರೂ ಮಾಡಿ